ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖ ದೇವೇಂದ್ರ ಕುಮಾರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮತ್ತು ವಿಜಯದಶಮಿಯ ಅಂಗವಾಗಿ ಮಂಗಳವಾರ ಬಸವ ಕಲ್ಯಾಣದಲ್ಲಿ ಸ್ವಯಂ ಸೇವಕರು ಆಯೋಜಿಸಿದ್ದ ಭವ್ಯ ಪಥ ಸಂಚಲನ ಸಾರ್ವಜನಿಕರ ಗಮನ ಸೆಳೆಯಿತು. ನಗರದ ರಥ ಮೈದಾನದಿಂದ ಆರಂಭವಾದ ಈ ಪಥ ಸಂಚಲನದಲ್ಲಿ ಸಂಪೂರ್ಣ ಗಣವೇಷಧಾರಿಗಳಾದ 100 ಸ್ವಯಂ ಸೇವಕರು ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕಿದರು. ಪಥ ಸಂಚಲನವು ನಗರದ ಪ್ರಮುಖ ರಸ್ತೆಗಳಾದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಗೋಲ್ಚೌಡಿ ರಸ್ತೆ, ಪರಶುಕಟ್ಟೆ, ಪಟೇಲ್ ವೃತ್ತ ಹಾಗೂ ಗಾಂಧಿ ವೃತ್ತ ಮಾರ್ಗವಾಗಿ ಸಾಗಿ ಮತ್ತೆ ರಥ ಮೈದಾನದಲ್ಲಿ ಸಮಾರೋಪಗೊಂಡಿತು. ಈ ಪಥ ಸಂಚಲನದ ವಿಶೇಷವೆಂದರೆ ಮಾರ್ಗದುದ್ದಕ್ಕೂ ನೆರೆದಿದ್ದ ಸಾರ್ವಜನಿಕರು ಸ್ವಯಂ ಸೇವಕರ ಮೇಲೆ ಪುಷ್ಪವೃಷ್ಟಿ ಸುರಿಸಿ ಹೂಮಳೆಯ ಸ್ವಾಗತ ನೀಡಿದ್ದು, ದೇಶಭಕ್ತಿಯ ಘೋಷಣೆಗಳು ಮತ್ತು ಗೀತೆಗಳು ನಗರದ ಬೀದಿಗಳಲ್ಲಿ ಮೊಳಗಿದವು. ಈ ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದ ಶಾಸಕರು ನಮ್ಮ BNN ಕನ್ನಡ ತಂಡದೊಂದಿಗೆ ಮಾತನಾಡಿ ಸಂಘದ ಶತಮಾನೋತ್ಸವದ ಸಂಭ್ರಮದ ಕುರಿತು ಶುಭ ಹಾರೈಸಿದರು. ಇವತ್ತು ಸಾವಿರಾರು ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100ರ ಸಂಭ್ರಮದ ಖುಷಿಯಲ್ಲಿ ಬಸವ ಕಲ್ಯಾಣದ ನಗರದ ಪ್ರಮುಖ ಎಲ್ಲ ಬೀದಿಗಳಲ್ಲಿ ಗಣವೇಷಗಳನ್ನ ಧರಿಸಿ ಪಥಸಂಚಲನವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಕಾರ್ಯಕರ್ತರಿಗೂ, ವಿಶೇಷವಾಗಿ ದೇಶಭಕ್ತರಿಗೂ ಈ ನೆಲದ ಶಾಸಕನಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಕೋರ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ, ಸುಮಾರು 1925ರಲ್ಲಿ ಪ್ರಾರಂಭವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ದೇಶ ಕಟ್ಟತಕ್ಕಂತ ಕೆಲಸದಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡಿ ಅನೇಕ ಜನ ಮಹಾನ್ ಪುರುಷರು, ಸತ್ಪುರುಷರು ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದು ನಾವ್ಯಾರು ಮರೆಯುವಂತಿಲ್ಲ. ಬರೀ ಈ ಪಥಸಂಚಲನ ಬರೀ ಬಸವ ಕಲ್ಯಾಣದಲ್ಲಿ ಅಷ್ಟೇ ಅಲ್ಲ, ಅಥವಾ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಈ ದೇಶದ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ಗಳಲ್ಲಿ, ಜಿಲ್ಲಾ ಪಂಚಾಯತ್ ಕೇಂದ್ರಗಳಲ್ಲಿ, ಗಲ್ಲಿಗಳಲ್ಲಿ, ಮೊಹಲ್ಲಾಗಳಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಸಂಭ್ರಮದ ಆಚರಣೆಯನ್ನ ಸಂಘದ ಕಾರ್ಯಕರ್ತರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ರಾಷ್ಟ್ರೀಯ ಸ್ವಯಂ ಸೇವಕ, ಇದೊಂದು ದೇಶಭಕ್ತರ ಸಂಘ ಅಂತ ಹೇಳ್ತೇನೆ ನಾನು. ಒಟ್ಟಿನಲ್ಲಿ RSS ಶತಮಾನೋತ್ಸವದ ಈ ಪಥ ಸಂಚಲನವು ಶಿಸ್ತು, ಸಂಯಮ ಮತ್ತು ರಾಷ್ಟ್ರಭಕ್ತಿಯ ಪ್ರತೀಕವಾಗಿತ್ತು.